ನಮಸ್ಕಾರ ಆಕಾಂಕ್ಷಿಗಳೇ. ಇಂದಿನ ಈ ವಿಶೇಷ ಕ್ಲಾಸ್ ರೂಮ್ ಸೆಷನ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವಿಂದು ಎಕನಾಮಿಕ್ಸ್ನ ಒಂದು ಅದ್ಭುತ ಕಾನ್ಸೆಪ್ಟ್ ಕಲಿಯಲಿದ್ದೇವೆ. ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸಿ, ಇಡೀ ಭಾರತ ದೇಶವೇ ಒಂದು ದೊಡ್ಡ ಕುಟುಂಬ ಅಂದ್ಕೊಳ್ಳಿ. ಈಗ ಈ ಕುಟುಂಬದ ಒಟ್ಟು ಆದಾಯವನ್ನ ಲೆಕ್ಕ ಹಾಕುವಾಗ ಮನೆಯೊಳಗಿದ್ದೇ ದುಡಿದಿದ್ದು ಮುಖ್ಯನೋ ಅಥವಾ ಹೊರದೇಶಕ್ಕೆ ಹೋಗಿ ದುಡಿದು ತಂದಿದ್ದು ಮುಖ್ಯನೋ? ಆಶ್ಚರ್ಯ ಏನಪ್ಪಾ ಅಂದ್ರೆ, ನಮ್ಮ ದೇಶದ ಆದಾಯ ಲೆಕ್ಕ ಹಾಕುವಾಗ ನಾವು ಬಳಸೋ ಯಂತ್ರಗಳು ಹಳೆಯದಾದಂತೆ ಆಗುವ ಸವಕಳಿ ಅಂದ್ರೆ ಅದನ್ನ ಡಿಪ್ರಿಸಿಯೇಷನ್ ಅಂತೀವಿ, ಅದನ್ನೂ ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗುತ್ತದೆ. ಬನ್ನಿ, ಇವೆಲ್ಲ ಹೇಗೆ ಕೆಲಸ ಮಾಡುತ್ತವೆ ಅನ್ನೋ ರಹಸ್ಯಗಳನ್ನ ಇವತ್ತು ಬಹಳ ಸುಲಭವಾಗಿ ಡಿಕೋಡ್ ಮಾಡೋಣ. ಈಗ ನಮ್ಮ ಮುಂದಿರುವ ಒಂದು ಅತಿ ಪ್ರಮುಖ ಪ್ರಶ್ನೆ ಎಂದರೆ, ಒಂದು ದೇಶದ ಸಂಪತ್ತನ್ನ ನಾವು ಹೇಗೆ ಅಳೆಯುತ್ತೇವೆ? ಹೌ ಡು ವಿ ಮೆಷರ್ ಅ ನೇಷನ್ಸ್ ವೆಲ್ತ್, ರೈಟ್? ಈ ಒಂದು ಪ್ರಶ್ನೆಯೇ ಸಂಪೂರ್ಣ ಮ್ಯಾಕ್ರೋ ಎಕನಾಮಿಕ್ಸ್ನ ತಳಹದಿಯಾಗಿದೆ. ಯಾವುದೇ ಗೊಂದಲವಿಲ್ಲದೆ ಬನ್ನಿ ಇದರ ಮೂಲ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ತಾ ಮುನ್ನಡೆಯೋಣ. ಮೊದಲನೇದಾಗಿ GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಏನು? ಬಹಳ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅಂದ್ರೆ ಸಾಮಾನ್ಯವಾಗಿ 1 ಇಯರ್ನಲ್ಲಿ ನಮ್ಮ ದೇಶದ ಭೌಗೋಳಿಕ ಗಡಿಯೊಳಗೆ ಉತ್ಪಾದಿಸಲಾದ ಎಲ್ಲಾ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವೇ GDP. ಇಲ್ಲಿ ನೀವು ಗಮನಿಸಬೇಕಾದ ಕೀವರ್ಡ್ ಅಂದ್ರೆ ಡೊಮೆಸ್ಟಿಕ್ ಬಾರ್ಡರ್ಸ್ ಅಥವಾ ಭೌಗೋಳಿಕ ಗಡಿ. ಇದು ಅತ್ಯಂತ ಮುಖ್ಯ. ಈ ಸೇಮ್ ಕಾನ್ಸೆಪ್ಟ್ CPC 2021, ಸಿವಿಲ್ PC 2024, ಬ್ಯಾಟ್ಸ್ಮನ್ 2021 ಮತ್ತೆ RFO 2011-12 ಪರೀಕ್ಷೆಗಳಲ್ಲಿ ಪದೇ ಪದೇ ರಿಪೀಟ್ ಆದ ಬಹುಮುಖ್ಯ ಪ್ರಶ್ನೆಯಾಗಿದೆ. ಇನ್ನು GNP ಅಥವಾ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಕಡೆ ಬರೋಣ. GNP ಅಂದ್ರೆ ನಮ್ಮ ದೇಶದ ನಿವಾಸಿಗಳು ಪ್ರಪಂಚದಾದ್ಯಂತ ಎಲ್ಲಿಯೇ ಇದ್ರೂ ಅವರು ಗಳಿಸುವ ಒಟ್ಟು ಆದಾಯವಲ್ಲೂ ಇದು ಸೂಚಿಸುತ್ತದೆ. ಅಂದ್ರೆ ಆದಾಯ ದೇಶದ ಒಳಗಾದ್ರೂ ಇರ್ಬೋದು ಅಥವಾ ವಿದೇಶದಿಂದಾದ್ರೂ ಬಂದಿರ್ಬೋದು. ಮುಖ್ಯವಾಗಿ ಇದು ನಮ್ಮ ನಿವಾಸಿಗಳ ಆದಾಯದ ಬಗ್ಗೆ ಮಾತಾಡುತ್ತೆ. ಇದು PC, CAR, DAR 2020 ಮತ್ತೆ ಸೈನಿಕ್ 2019 ಎಕ್ಸಾಮ್ಗಳಲ್ಲಿ ನೇರವಾಗಿ ಕೇಳಲಾದ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ವಿಷಯ. ಹಾಗಾದ್ರೆ ಈ ಎರಡೂ ಪದಗಳ ನಡುವಿನ ನಿಖರವಾದ ವ್ಯತ್ಯಾಸ ಏನು? ನೋಡಿ, GDP ದೇಶದ ಭೌಗೋಳಿಕ ಗಡಿಯ ಮೇಲೆ ಫೋಕಸ್ ಮಾಡಿದ್ರೆ GNP ನಿವಾಸಿಗಳ ಆದಾಯದ ಮೇಲೆ ಫೋಕಸ್ ಮಾಡುತ್ತೆ. ಇವೆರಡರ ನಡುವಿನ ಆ ನಿರ್ಣಾಯಕ ಲಿಂಕ್ ಯಾವುದು ಗೊತ್ತಾ? ಅದೇ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಥವಾ ವಿದೇಶದಿಂದ ಬರುವ ನಿವ್ವಳ ಆದಾಯ. ಈ ನಿಖರವಾದ ಡಿಫರೆನ್ಸ್ ಅನ್ನೇ RTO 2019 ಪರೀಕ್ಷೆಯಲ್ಲಿ ಟೆಸ್ಟ್ ಮಾಡಲಾಗಿತ್ತು. ಈ ಕಾನ್ಸೆಪ್ಟ್ ಕ್ಲಾರಿಟಿ ನಿಮ್ಮಲ್ಲಿದ್ರೆ ಉತ್ತರ ಕೊಡೋದು ತುಂಬಾನೇ ಸುಲಭ. ಲೆಕ್ಕಪತ್ರ ಸಂಸ್ಥೆಗಳು. ಹಾಗಾದ್ರೆ ಈ ಸಂಪತ್ತಿನ ಲೆಕ್ಕಾಚಾರ ಯಾರು ಮಾಡ್ತಾರೆ? ಭಾರತದ ಅಧಿಕೃತ GDP ವರದಿಯನ್ನು ಯಾರು ಪ್ರಕಟಿಸ್ತಾರೆ ಅಂತ ಕೇಳಿದ್ರೆ ಅದು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂದ್ರೆ CSO ಅಥವಾ ಈಗಿನ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂದ್ರೆ NSO ಆಗಿದೆ. ಇದೊಂದು ಬಹಳ ಮುಖ್ಯವಾದ ಫ್ಯಾಕ್ಟ್, ಯಾಕಂದ್ರೆ ಇದನ್ನ PSI 2020 ಮತ್ತು ಮೈನಾರಿಟಿ UPSC ಹಾಗೂ KPSC 2023 ಪರೀಕ್ಷೆಗಳಲ್ಲಿ ನೇರವಾಗಿ ಕೇಳಲಾಗಿದೆ. ಇದನ್ನ ಮರಿಬೇಡಿ. ಸೆಕ್ಷನ್ 2 ನಿವ್ವಳ ಪರಿಕಲ್ಪನೆಗಳು ಅಥವಾ ನೆಟ್ ಕಾನ್ಸೆಪ್ಟ್ಸ್. ಇಲ್ಲಿ ನಾವು ಸವಕಳಿ ಅಥವಾ ಡಿಪ್ರಿಸಿಯೇಷನ್ನ ಅರ್ಥ ಮಾಡ್ಕೊಳ್ಳೋಣ. ನೀವೊಂದು ಹೊಸ ಕಾರ್ ತರ್ತೀರಾ ಅನ್ಕೊಳ್ಳಿ. ಬಳಸಿದಾಗೆ ಕಾಲಾನಂತರದಲ್ಲಿ ಅದರ ಮೌಲ್ಯ ಕಡಿಮೆ ಆಗೋತಲ್ವಾ? ಯಾವುದಾದ್ರೂ ಯಂತ್ರ ಅಥವಾ ಆಸ್ತಿಯಂಗ ಬಳಸಿದಾಗ ಅದರ ಮೌಲ್ಯ ಕಡಿಮೆ ಆಗೋದನ್ನೇ ಸವಕಳಿ ಅಥವಾ ಡಿಪ್ರಿಸಿಯೇಷನ್ ಅಂತ ಕರೆಯೋದು. ಯಾವಾಗ ನಾವು ನಮ್ಮ GDPಯಿಂದ ಈ ಡಿಪ್ರಿಸಿಯೇಷನ್ ಅನ್ನೋ ಕಳೆಯುತ್ತೇವೆಯೋ ಆಗ ನಮಗೆ ಸಿಗೋದೇ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ NDP. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ರೆ ಇದು KS 2008 ಮತ್ತೆ ಗ್ರೂಪ್ C 2016 ಪರೀಕ್ಷೆಗಳ ಒಂದು ಪ್ರಮುಖ ಪ್ರಶ್ನೆ ಆಗಿತ್ತು. NDP ಮತ್ತು NNPಗಳ ನಡುವಿನ ಫಾರ್ಮುಲಾವನ್ನ ಆಳವಾಗಿ ಗಮನಿಸಿ. NDP ಅಂದರೆ GDPಯಿಂದ ಡಿಪ್ರಿಸಿಯೇಷನ್ ಕಳೆದಾಗ ಬರುವ ಮೌಲ್ಯ. ಹಾಗೆಯೇ NNP ಎಂದರೆ GNPಯಿಂದ ಡಿಪ್ರಿಸಿಯೇಷನ್ ಕಳೆದಾಗ ಬರುವ ಮೌಲ್ಯ. ಇಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆದ ಟ್ವಿಸ್ಟ್ ಇದೆ. ಅದೇನಂದ್ರೆ, ಒಂದು ವೇಳೆ ವಿದೇಶದಿಂದ ಬರುವ ನಿವ್ವಳ ಗಳಿಕೆಗರು ಋಣಾತ್ಮಕವಾಗಿದ್ದರೆ ಅಂದ್ರೆ ನೆಗೆಟಿವ್ ಆಗಿದ್ದರೆ ಆಗ NDPಯು NNPಗಿಂತ ಹೆಚ್ಚಾಗಿರ್ತದೆ. ಈ ಅದ್ಭುತ ಲಾಜಿಕ್ ಅನ್ನು ACF 2014 ಪರೀಕ್ಷೆಯಲ್ಲಿ ಪರೀಕ್ಷಿಸಲಾಗಿತ್ತು. ಆಕಾಂಕ್ಷಿಗಳೇ, ಪರೀಕ್ಷೆಯಲ್ಲಿ ಕೆಲವೊಮ್ಮೆ ಬಹಳ ಕಷ್ಟದ ಪ್ರಶ್ನೆಗಳು ಎದುರಾಗಬಹುದು, ನಿಜ. ಆದರೆ ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ ಸ್ಟ್ರಾಂಗ್ ಆಗಿದ್ರೆ ಹೆದರೋ ಅವಶ್ಯಕತೆ ಇಲ್ಲ. ಶಿಸ್ತುಬದ್ಧವಾದ ಅಭ್ಯಾಸ ಮತ್ತು ನಿರಂತರ ಪರಿಶ್ರಮ ನಿಮ್ಮಲ್ಲಿದ್ರೆ ಗೆಲುವು ಖಂಡಿತ ನಿಮ್ದೆ. ನೀವು ಕಲಿಯುತ್ತಿರುವ ಪ್ರತಿಯೊಂದು ಕಾನ್ಸೆಪ್ಟ್ ಕೂಡ ನಿಮ್ಮ ಅಂತಿಮ ಯಶಸ್ಸಿಗೆ ಭದ್ರ ಬುನಾದಿಯಾಗುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಈ ತಯಾರಿಯನ್ನು ಇನ್ನಷ್ಟು ಬಲಪಡಿಸಲು
ಎಲ್ಲ ವಿಷಯಗಳ ಪಠ್ಯ ಅನುಕ್ರಮ ಸಾರ ವಿಶ್ಲೇಷಣೆಗಳನ್ನು ನೋಡಲು ನಮ್ಮ HGA ಅಕಾಡೆಮಿ ಚಾನೆಲ್ನ ಪ್ಲೇಲಿಸ್ಟ್ಗೆ ಭೇಟಿ ನೀಡಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳನ್ನು ಎಲ್ಲರಿಗಿಂತ ಮುಂಚಿತವಾಗಿ ತಿಳಿಯಲು ಚಾನೆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಜೊತೆಗೆ ಈ ತರಗತಿಯಲ್ಲಿರುವ ಎಲ್ಲಾ ಪ್ರಶ್ನೆಗಳನ್ನು ಟೆಸ್ಟ್ ರೂಪದಲ್ಲಿ ಅಟೆಂಡ್ ಮಾಡಲು, ಚಾಪ್ಟರ್ ವೈಸ್ ಟೆಸ್ಟ್ ಬರೆಯಲು ಮತ್ತು ಸ್ಕೋರ್ ಬೋರ್ಡ್ ವೀಕ್ಷಿಸಲು ಪ್ಲೇಸ್ಟೋರಲ್ಲಿ ಲಭ್ಯವಿರುವ ಸ್ಟಡಿ MCQ by HGA ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಸೆಕ್ಷನ್ 3 ಸಂಕೀರ್ಣ ಅಸ್ಥಿರಗಳು. ಬನ್ನಿ ಈಗ ಹಣದುಬ್ಬರ, ವಲಯಗಳು ಮತ್ತು RBI ಬಗ್ಗೆ ಡೀಟೇಲ್ ಆಗಿ ನೋಡೋಣ. GDP ಡಿಫ್ಲೇಟರ್ ಇದು ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮುಖ್ಯವಾದ ಕಾನ್ಸೆಪ್ಟ್. ಇದು ಹಣದುಬ್ಬರವನ್ನ ಅಂದರೆ ಇನ್ಫ್ಲೇಷನ್ ಅನ್ನು ಅಳೆಯುವ ಅತ್ಯಂತ ವ್ಯಾಪಕ ಮಾಪನವಾಗಿದೆ. ಸರಳವಾಗಿ ಹೇಳಬೇಕಂದ್ರೆ ಇದು ಪ್ರಸ್ತುತ ಬೆಲೆಗಳ GDP ಅಂದರೆ ನಾಮಿನಲ್ GDP ಮತ್ತು ಸ್ಥಿರ ಬೆಲೆಗಳ GDP ಅಂದರೆ ರಿಯಲ್ GDPಗಳ ನಡುವಿನ ಅನುಪಾತವಾಗಿದೆ. KAS 2024, ಅಸಿಸ್ಟ್ ಕಂಟ್ರೋಲರ್ ಮತ್ತು SAAD 2020 ಪರೀಕ್ಷೆಗಳಲ್ಲಿ ಇದರ ಪ್ರಾಮುಖ್ಯತೆಯನ್ನು ನೀವು ಎದ್ದು ಕಾಣುವಂತೆ ನೋಡಬಹುದು. ಇನ್ನು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ RBI ದೇಶದಲ್ಲಿ ಬೆಲೆಗಳು ವಿಪರೀತವಾಗಿ ಏರದಂತೆ ಹಣದುಬ್ಬರವನ್ನು ನಿಯಂತ್ರಿಸಿ ಪ್ರೈಸ್ ಸ್ಟೆಬಿಲಿಟಿ ಅಂದರೆ ಬೆಲೆ ಸ್ಥಿರತೆ ಕಾಪಾಡುವ ಹೊಣೆಗಾರಿಕೆ ಸಂಪೂರ್ಣವಾಗಿ RBIನದ್ದಾಗಿದೆ. ಒಂದು ವೇಳೆ ನಮ್ಮ ರೂಪಾಯಿ ಮೌಲ್ಯ ವೇಗವಾಗಿ ಕುಸಿಯುತ್ತಿದ್ರೆ ಆಗ RBI ಮಾರುಕಟ್ಟೆಯಲ್ಲಿ ಡಾಲರ್ಗಳನ್ನು ಮಾರಾಟ ಮಾಡುವ ಮೂಲಕ ಬ್ಯಾಲೆನ್ಸ್ ಮಾಡ್ತದೆ ಎನ್ನುವ ಪ್ರಾಕ್ಟಿಕಲ್ ಸನ್ನಿವೇಶವನ್ನು IAS 2022 ಪರೀಕ್ಷೆಯಲ್ಲಿ ವಿಶ್ಲೇಷಿಸಲಾಗಿತ್ತು. 17.94%. ಈ ನಂಬರನ್ನು ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿಕೊಳ್ಳಿ. ಹ್ಯಾಗ್ಗೊತ್ತಾ? ಇದು 2024ರಲ್ಲಿ ಭಾರತದ GDPಗೆ ನಮ್ಮ ಕೃಷಿ ವಲಯ ಕೊಟ್ಟಿರುವ ಕೊಡುಗೆಯಾಗಿದೆ. ಇದರಲ್ಲಿ ಆಸಕ್ತಿದಾಯಕ ಅಂಶವೆಂದರೆ 2012ರ ಸಮಯದಲ್ಲಿ ಇದು ಕೇವಲ 14% ಎಂದು ಅಂದಾಜಿಸಲಾಗಿತ್ತು. ಈ ಹೋಲಿಕೆಯನ್ನು ಅಸಿಸ್ಟ್ ಕಂಟ್ರೋಲರ್ ಮತ್ತು RFO 2012 ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಮುಂದಿನ ನಂಬರ್ 6.8%. ಇದು ಕೂಡ ಅಷ್ಟೇ ಮುಖ್ಯ. ಇದು IMF ಅಪ್ಡೇಟ್ ಮಾಡಿರುವ 2025-26ರ ಭಾರತದ GDP ಬೆಳವಣಿಗೆಯ ಫೋರ್ಕಾಸ್ಟ್ ಆಗಿದೆ. ಈ ಮುಂಚೆ ಇದು 7% ಇತ್ತು, ಆದರೆ ಈಗ ಇದನ್ನು 6.8%ಗೆ ಇಳಿಸಲಾಗಿದೆ. ಅಂದಾಗೆ PC ಕಾರ್ಡರ್ 2019 ಪರೀಕ್ಷೆಯ ಸಂದರ್ಭದಲ್ಲೂ ಇದೇ ರೀತಿಯ ಅಪ್ಡೇಟೆಡ್ ಮುನ್ಸೂಚನೆಗಳ ಮೇಲೆ ಪ್ರಶ್ನೆ ಬಂದಿದ್ದನ್ನು ನಾವು ಮರಿಬಾರದು. ಕೆಲವು ಪ್ರಮುಖ ಆರ್ಥಿಕ ಮುಖ್ಯಾಂಶಗಳನ್ನು ಕ್ವಿಕ್ ಆಗಿ ಗಮನಿಸುವುದಾದರೆ, ನಮ್ಮ ದೇಶದಲ್ಲಿ ಆರ್ಥಿಕ ಬೆಳವಣಿಗೆಯ LPG ಮಾದರಿಯನ್ನು ಅಳವಡಿಸಿಕೊಂಡ ನಂತರ ಸರ್ವಿಸಸ್ ಸೆಕ್ಟರ್ ಅಂದರೆ ಸೇವಾ ವಲಯವು ಅತಿ ಹೆಚ್ಚು ಮ್ಯಾಸಿವ್ ಆಗಿ ಬೆಳವಣಿಗೆ ಕಂಡಿದೆ. ಎರಡನೇದಾಗಿ ಸರ್ಕಾರದ ವೆಚ್ಚವು ಆರೋಗ್ಯಕ್ಕಿಂತ ಶಿಕ್ಷಣದ ಮೇಲೆ ಅಧಿಕವಾಗಿದೆ. ಇನ್ನು ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ, ಬೆಂಗಳೂರು ಅರ್ಬನ್ ಜಿಲ್ಲೆಯು ರಾಜ್ಯದ GSDPಗೆ ಗರಿಷ್ಠ ಕೊಡುಗೆ ನೀಡುತ್ತಿದೆ. ಈ ನಿರ್ದಿಷ್ಟ ಫ್ಯಾಕ್ಟ್ಗಳನ್ನೇ ಗ್ರೂಪ್ C 2018 ಮತ್ತು BMTC ಕಂಡಕ್ಟರ್ 2024 ಪರೀಕ್ಷೆಗಳಲ್ಲಿ ಸ್ಪಷ್ಟವಾಗಿ ಕೇಳಲಾಗಿತ್ತು. ಸೆಕ್ಷನ್ 4 ರ್ಯಾಪಿಡ್ ಎಕ್ಸಾಮ್ ರಿವಿಷನ್. ಬನ್ನಿ ಇಷ್ಟೊತ್ತು ಕಲ್ತ ಪ್ರಮುಖ ಕಾನ್ಸೆಪ್ಟ್ಗಳನ್ನು ತ್ವರಿತವಾಗಿ ರಿವೈಸ್ ಮಾಡೋಣ. ಕ್ವಿಕ್ ಆಗಿ ಮರುಪರಿಶೀಲಿಸೋಣ. GDP ಅಂದರೆ ದೇಶದ ಗಡಿಯೊಳಗಿನ ಒಟ್ಟು ಮಾರುಕಟ್ಟೆ ಮೌಲ್ಯ. GNP ಅಂದರೆ ಪ್ರಪಂಚದಾದ್ಯಂತ ಇರುವ ನಮ್ಮ ನಿವಾಸಿಗಳ ಒಟ್ಟು ಆದಾಯ. ಇನ್ನು NDP ಅಂದರೆ GDPಯಿಂದ ಸವಕಳಿ ಅಥವಾ ಡಿಪ್ರಿಷಿಯೇಷನ್ ಕಳೆದಾಗ ಬರುವ ಮೌಲ್ಯ. ಮತ್ತು ನಮ್ಮ ದೇಶದಲ್ಲಿ ಅಧಿಕೃತವಾಗಿ GDP ಲೆಕ್ಕಾಚಾರ ಮಾಡುವ ಸಂಸ್ಥೆ CSO ಅಥವಾ NSO ಆಗಿದೆ. ಈ ಬೇಸಿಕ್ ಕಾನ್ಸೆಪ್ಟ್ ಸದಾ ನಿಮ್ಮ ಫಿಂಗರ್ ಟಿಪ್ಸ್ನಲ್ಲಿರಬೇಕು. ಹಾಗೇ ಹಣದುಬ್ಬರದ ಮಾಪನವಾದ GDP ಡಿಫ್ಲೇಟರ್ ಬಂದು ನಾಮಿನಲ್ ಮತ್ತು ರಿಯಲ್ GDPಯ ಅನುಪಾತವಾಗಿದೆ. ಹಣದುಬ್ಬರ ನಿಯಂತ್ರಕ ಹಾಗೂ ಬೆಲೆ ಸ್ಥಿರತೆ ಕಾಪಾಡುವ ಆಪದ್ಬಾಂಧವ ಸಂಸ್ಥೆ ಅಂದರೆ ಅದು RBI. ಮತ್ತು ಕರ್ನಾಟಕದ GSDPಗೆ ಅತಿ ಹೆಚ್ಚು ಕೊಡುಗೆ ನೀಡುವ ಜಿಲ್ಲೆ ಬೆಂಗಳೂರು ಅರ್ಬನ್. ಇವು ಪರೀಕ್ಷೆಗೆ ಅತ್ಯಂತ ಉಪಯುಕ್ತ ಹಾಗೂ ಪದೇ ಪದೇ ರಿಪೀಟ್ ಆಗುವ ಫ್ಯಾಕ್ಟ್ಗಳು. ಅಂತಿಮವಾಗಿ ಒಂದು ಪ್ರಮುಖ ಪ್ರಶ್ನೆಯೊಂದಿಗೆ ಇಂದಿನ ಸೆಷನ್ ಮುಕ್ತಾಯಗೊಳಿಸೋಣ. ಆರ್ ದ ಕೋರ್ ಕಾನ್ಸೆಪ್ಟ್ ಸ್ಟ್ರಾಂಗ್ ಎನಫ್ ಟು ಕಾಂಕರ್ ದಿ ಎಕ್ಸಾಮ್? ಖಂಡಿತವಾಗಿಯೂ ಹೌದು. ಇಂದಿನ ಈ ಕ್ಲಾಸ್ ರೂಮ್ ಸೆಷನ್ನಿಂದ ನಿಮ್ಮ ಬೇಸಿಕ್ಸ್ ಅತ್ಯಂತ ಸ್ಟ್ರಾಂಗ್ ಆಗಿದೆ ಅಂತ ನಾನು ನಂಬಿದ್ದೀನಿ. ಹೀಗೆಯೇ ನಿರಂತರವಾಗಿ ರಿವಿಷನ್ ಮಾಡ್ತಾ ಇರಿ. ನಿಮ್ಮ ವಿಜಯ ಖಂಡಿತ. ಮುಂದಿನ ಸೆಷನ್ನಲ್ಲಿ ಮತ್ತಷ್ಟು ಕುತೂಹಲಕಾರಿ ಕಾನ್ಸೆಪ್ಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಯಶಸ್ಸು ಸಿದ್ಧಿಸಲಿ.